ಆಡಂಬರ ತೊರೆದು ಸರಳ ವಿವಾಹಕ್ಕೆ ಆದ್ಯತೆ ನೀಡಿ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳು. ಪಾಂಡೋಮಟ್ಟಿಯಲ್ಲಿ ರಾಜ್ಯಮಟ್ಟದ ಬೃಹತ್ ಸರ್ವಧರ್ಮ ವಧುವರರ ಸಮಾವೇಶ ಅಭೂತಪೂರ್ವ ಯಶಸ್ಸು. ದಾವಣಗೆರೆ ಸಮಾಜದಲ್ಲಿ ಉತ್ತಮ ವೈವಾಹಿಕ ಸಂಬಂಧಗಳನ್ನು ಬೆಳೆಸುವ ಉದ್ದೇಶದಿಂದ ಆಯೋಜಿಸಲಾದ ರಾಜ್ಯಮಟ್ಟದ ಬೃಹತ್ ಸರ್ವಧರ್ಮ ವಧುವರರ ಸಮಾವೇಶಗಳು ಇಂದಿನ ಕಾಲಘಟ್ಟದ ಅಗತ್ಯವಾಗಿದ್ದು, ಜಾತಿ ಪಂಗಡಗಳ ಭೇದ ಮರೆತು ಸರಳ ಜೀವನ ಹಾಗೂ ಸರಳ ವಿವಾಹಗಳಿಗೆ ಆದ್ಯತೆ ನೀಡುವ ಮೂಲಕ ಕುಟುಂಬ ಮತ್ತು ಸಮಾಜವನ್ನು ಸದೃಢಗೊಳಿಸಬೇಕಾಗಿದೆ ಎಂದು ಪಾಂಡೋಮಟ್ಟಿ ವಿರಕ್ತ ಮಠದ ಪೀಠಾಧ್ಯಕ್ಷರಾದ ಪೂಜ್ಯ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳು ಕರೆ ನೀಡಿದರು. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಪಾಂಡೋಮಟ್ಟಿ ವಿರಕ್ತ ಮಠದ ಆವರಣದಲ್ಲಿ ಭಾನುವಾರ ನಡೆದ ರಾಜ್ಯ ಮಟ್ಟದ ಬೃಹತ್ ಸರ್ವಧರ್ಮ ವಧುವರರ ಸಮಾವೇಶ ಹಾಗೂ ಪಾಲಕರ ನೇರ ಸಂಪರ್ಕ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಅವರು, ಇಂದಿನ ವಧುವರರ ವೇದಿಕೆ ಯಾವುದೇ ಒಂದು ಜಾತಿ ಅಥವಾ ಸಮುದಾಯಕ್ಕೆ ಸೀಮಿತವಾಗಿಲ್ಲ. ಸರ್ವ ಜನಾಂಗದ ವಿವಾಹ ಯೋಗ್ಯ ಯುವಕ ಯುವತಿಯರಿಗೆ ಉತ್ತಮ ಜೀವನ ಸಂಗಾತಿಯನ್ನ ಹುಡುಕಿಕೊಡುವ ಮಾನವೀಯ ವೇದಿಕೆಯಾಗಿ ಇದು ರೂಪುಗೊಂಡಿದೆ ಎಂದು ಹೇಳಿದರು. ಪ್ರಸ್ತುತ ಸಮಾಜದಲ್ಲಿ ವಿದ್ಯಾಭ್ಯಾಸ, ಉದ್ಯೋಗ, ಆರ್ಥಿಕ ಸ್ಥಿತಿ ಹಾಗೂ ಸಾಮಾಜಿಕ ಪ್ರತಿಷ್ಠೆ ಆಧರಿಸಿ ವಿವಾಹ ಸಂಬಂಧಗಳನ್ನು ಹುಡುಕುವ ಪ್ರವೃತ್ತಿ ಹೆಚ್ಚಾಗಿದ್ದು, ಹಲವು ಸಂದರ್ಭಗಳಲ್ಲಿ ಸೂಕ್ತ ಸಂಬಂಧಗಳ ಹುಡುಕಾಟ ಕಷ್ಟಕರವಾಗುತ್ತಿದೆ. ಜಾತಿ, ತಿಥಿ, ನಕ್ಷತ್ರ ಹಾಗೂ ಇತರ ಸಂಪ್ರದಾಯಗಳನ್ನು ಅನುಸರಿಸಿ ನಡೆದ ವಿವಾಹಗಳು ಸಹ ಕೆಲವೇ ವರ್ಷಗಳಲ್ಲಿ ಮುರಿದು ಬೀಳುತ್ತಿರುವ ಉದಾಹರಣೆಗಳು ಕಂಡುಬರುತ್ತವೆ. ಆದ್ದರಿಂದ ಪರಸ್ಪರ ಗೌರವ, ಹೊಂದಾಣಿಕೆ ಮತ್ತು ಸಹಬಾಳ್ವೆಯ ಮನೋಭಾವವೇ ಯಶಸ್ವಿ ದಾಂಪತ್ಯದ ಮೂಲಾಧಾರವಾಗಬೇಕು ಎಂದು ತಿಳಿಸಿದರು. ಹಲವು ಗ್ರಾಮೀಣ ಪ್ರದೇಶಗಳಲ್ಲಿ ಯುವಕರಿಗೆ ಸೂಕ್ತ ವಧುಗಳು ದೊರೆಯದೆ ವಿವಾಹದಿಂದ ದೂರ ಉಳಿಯುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿರುವುದು ಕಳವಳಕಾರಿ ಸಂಗತಿ. ಆಡಂಬರದ ಮದುವೆಗಳಿಗಾಗಿ ಸಾಲ ಸೋಲ ಮಾಡಿ ಜೀವನವನ್ನೇ ಸಂಕಷ್ಟಕ್ಕೆ ತಳ್ಳುವ ಬದಲು ಸರಳ ವಿವಾಹಗಳ ಮೂಲಕ ಜೀವನ ಕಟ್ಟಿಕೊಳ್ಳುವ ಜಾಗೃತಿ ಸಮಾಜದಲ್ಲಿ ಮೂಡಬೇಕು ಎಂದು ಶ್ರೀಗಳು ಕರೆ ನೀಡಿದರು. ಸಾವಿರಾರು ಜನರ ಸಮ್ಮುಖದಲ್ಲಿ ಅದ್ದೂರಿ ಸಮಾವೇಶ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಸುಮಾರು 251ಕ್ಕೂ ಹೆಚ್ಚು ವಧುಗಳು, 600ಕ್ಕೂ ಹೆಚ್ಚು ವರರು, ಅವರ ಪಾಲಕರು ಹಾಗೂ ಬಂಧು ಬಳಗ ಸೇರಿದಂತೆ ಸಾವಿರಾರು ಮಂದಿ ಸಮಾವೇಶದಲ್ಲಿ ಭಾಗವಹಿಸಿದರು. ಒಂದೇ ವೇದಿಕೆಯಲ್ಲಿ ವಿವಿಧ ಸಮುದಾಯಗಳ ಕುಟುಂಬಗಳು ಪರಸ್ಪರ ಭೇಟಿ ಮಾಡಿ ಮಾಹಿತಿ ವಿನಿಮಯ ಮಾಡಿಕೊಂಡು ಭವಿಷ್ಯದ ವೈವಾಹಿಕ ಸಂಬಂಧಗಳ ಕುರಿತು ಚರ್ಚೆ ನಡೆಸಿದವು. ಸಮಾವೇಶದಲ್ಲಿ ನೋಂದಣಿ, ಮಾಹಿತಿ ಕೇಂದ್ರ, ಸಲಹಾ ಕೇಂದ್ರ ಹಾಗೂ ಪರಸ್ಪರ ಸಂಪರ್ಕ ವ್ಯವಸ್ಥೆಗಳನ್ನು ಸಮರ್ಪಕವಾಗಿ ಕಲ್ಪಿಸಲಾಗಿತ್ತು. ಸಂಬಂಧಗಳ ಉಳಿವಿಗೆ ಉತ್ತಮ ಮನಸ್ಥಿತಿ ಅಗತ್ಯ. ವಡ್ನಾಳ್ ಜಗದೀಶ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿಯ ಅಧ್ಯಕ್ಷರಾದ ವಡ್ನಾಳ್ ಜಗದೀಶ್ ಮಾತನಾಡಿ, ವಿವಾಹವಾಗಿ ಕೆಲವೇ ದಿನಗಳಲ್ಲಿ ಸಂಬಂಧಗಳು ಮುರಿದು ಬೀಳುತ್ತಿರುವುದು ಸಮಾಜದ ಆತಂಕಕಾರಿ ಬೆಳವಣಿಗೆಯಾಗಿದೆ. ಮಗಳನ್ನು ಮತ್ತೊಂದು ಮನೆಗೆ ಕಳುಹಿಸುವ ಪೋಷಕರಲ್ಲಿ ವಿಶ್ವಾಸ ಮೂಡಬೇಕಾದರೆ ಕುಟುಂಬಗಳಲ್ಲಿ ಉತ್ತಮ ಮನೋಭಾವ ಬೆಳೆಯಬೇಕು. ಸೊಸೆಯನ್ನ ಮಗಳಾಗಿ ಕಾಣುವ ಸಂಸ್ಕೃತಿ ಬೆಳೆಸಿದಾಗ ಮಾತ್ರ ಕುಟುಂಬಗಳು ಸುಭದ್ರವಾಗಿರುತ್ತವೆ ಎಂದರು. ರೈತರ ಮಕ್ಕಳ ಭವಿಷ್ಯದ ಬಗ್ಗೆ ಕಾಳಜಿ ಅಗತ್ಯ. ಮಾಡಾಳ್ ವಿರೂಪಾಕ್ಷಪ್ಪ ಚನ್ನಗಿರಿ ಕ್ಷೇತ್ರದ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಮಾತನಾಡಿ, ಹೆಣ್ಣು ಮಕ್ಕಳು ಉನ್ನತ ಶಿಕ್ಷಣ ಪಡೆದು ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡುತ್ತಿರುವುದು ಸ್ವಾಗತಾರ್ಹ ಬೆಳವಣಿಗೆ. ಆದರೆ ಗ್ರಾಮೀಣ ಹಾಗೂ ರೈತ ಕುಟುಂಬಗಳ ಯುವಕರಿಗೆ ಸಂಬಂಧಗಳು ಸಿಗುವುದು ಸವಾಲಾಗುತ್ತಿದೆ. ರೈತ ಕುಟುಂಬಗಳ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು ನಿವಾರಿಸಿ ಕೃಷಿಯನ್ನು ಗೌರವಯುತ ವೃತ್ತಿಯಾಗಿ ಪರಿಗಣಿಸುವ ಮನೋಭಾವ ಬೆಳೆಸಬೇಕು ಎಂದರು. ಇಂತಹ ವಧುವರರ ಸಮಾವೇಶಗಳು ಕುಟುಂಬಗಳ ನಡುವೆ ನೇರ ಸಂಪರ್ಕ ಬೆಳೆಸಿ ಉತ್ತಮ ಸಂಬಂಧಗಳ ನಿರ್ಮಾಣಕ್ಕೆ ದಾರಿ ಮಾಡಿಕೊಡುತ್ತವೆ ಎಂದು ಅವರು ಅಭಿಪ್ರಾಯಪಟ್ಟರು. ಹೆಣ್ಣು ಮಕ್ಕಳ ಸಂಖ್ಯೆಯಲ್ಲಿ ಕುಸಿತ ಕಳವಳಕಾರಿ. ಶರಣ ಎಚ್ಎಸ್ ಶಿವಕುಮಾರ್ ತುಮಕೋಸ್ ಲಿ ಚನ್ನಗಿರಿಯ ಅಧ್ಯಕ್ಷರಾದ ಶರಣ ಎಚ್ಎಸ್ ಶಿವಕುಮಾರ್ ಮಾತನಾಡಿ, ಸಮಾಜದಲ್ಲಿ ಗಂಡು ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆಯಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಹೆಣ್ಣು ಭ್ರೂಣ ಹತ್ಯೆಯಂತಹ ಅಮಾನವೀಯ ಕೃತ್ಯಗಳನ್ನು ಸಂಪೂರ್ಣವಾಗಿ ತೊಡೆದು ಹಾಕಬೇಕು. ರೈತ ಕುಟುಂಬಗಳ ಯುವಕರಿಗೆ ಉತ್ತಮ ಸಂಬಂಧಗಳು ದೊರೆಯುವಂತೆ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದು ಹೇಳಿದರು. ಸಮಾಜದ ಅಗತ್ಯಕ್ಕೆ ತಕ್ಕ ಸಮಾವೇಶ. ಶೇಖರಯ್ಯ ಶಾಸ್ತ್ರೀಜಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಖ್ಯಾತ ಪ್ರವಚನಕಾರ ಹಾಗೂ ಧಾರ್ಮಿಕ ಸಂಘಟಕರಾದ ಶ್ರೀ ಶೇಖರಯ್ಯ ಶಾಸ್ತ್ರೀಜಿ ರೋಣ, ಇಂತಹ ಸರ್ವಧರ್ಮ ವಧುವರರ ಸಮಾವೇಶಗಳು ಸಮಾಜದ ಇಂದಿನ ಅಗತ್ಯವಾಗಿದ್ದು, ವಿವಾಹ ಯೋಗ್ಯ ಯುವಕ ಯುವತಿಯರಿಗೆ ಸೂಕ್ತ ಜೀವನ ಸಂಗಾತಿಯನ್ನ ಆಯ್ಕೆ ಮಾಡಲು ಉತ್ತಮ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಗಣ್ಯರ ಉಪಸ್ಥಿತಿ. ಕಾರ್ಯಕ್ರಮದಲ್ಲಿ ಲಕ್ಷ್ಮೇಶ್ವರದ ಸೋಮಶೇಖರ ದೊಡ್ಡಮನಿ, ತುಮಕೋಸ್ ಮಾಜಿ ಅಧ್ಯಕ್ಷ ಆರ್ಎಂವಿ ರವಿ, ದ್ರಾಕ್ಷಾಯಿಣಿ ಸಂದೀಪ್ ರಾಜೇಶ್ವರಿ ಕಾಕನೂರು, ನಾಗರಾಜ್ ಮುಗಳೇಹಳ್ಳಿ, ಧನುಂಜಯ್ ಸಂತೆಬೆನ್ನೂರು, ಕಿರಣ್ ಸೇರಿದಂತೆ ವಿವಿಧ ಕ್ಷೇತ್ರಗಳ ಗಣ್ಯರು, ಸಾಮಾಜಿಕ ಮುಖಂಡರು, ಸಾರ್ವಜನಿಕರು ಹಾಗೂ ಪಾಲಕರು ಉಪಸ್ಥಿತರಿದ್ದರು. ಉತ್ತಮ ಸ್ಪಂದನೆ. ಯಶಸ್ವಿ ಆಯೋಜನೆ. ಸಮಾವೇಶದಲ್ಲಿ
ಭಾಗವಹಿಸಿದ ವಧುವರರು ಹಾಗೂ ಪಾಲಕರಿಗೆ ಅಗತ್ಯ ಮಾಹಿತಿಯನ್ನು ಒದಗಿಸುವುದರ ಜೊತೆಗೆ ಪರಸ್ಪರ ಪರಿಚಯ, ಸಂಪರ್ಕ ಮತ್ತು ಮಾರ್ಗದರ್ಶನಕ್ಕಾಗಿ ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದ ಸಾರ್ವಜನಿಕರ ಉತ್ಸಾಹಭರಿತ ಭಾಗವಹಿಸುವಿಕೆ, ಮಠದ ವ್ಯವಸ್ಥಾಪಕರ ಶ್ರಮ ಹಾಗೂ ಸ್ವಯಂ ಸೇವಕರ ಸಹಕಾರದಿಂದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಸಮಾಜದಲ್ಲಿ ಸರಳ ವಿವಾಹ, ಕುಟುಂಬ ಮೌಲ್ಯಗಳು ಮತ್ತು ಉತ್ತಮ ವೈವಾಹಿಕ ಸಂಬಂಧಗಳ ಕುರಿತು ಜಾಗೃತಿ ಮೂಡಿಸುವಲ್ಲಿ ಈ ರಾಜ್ಯ ಮಟ್ಟದ ಸರ್ವಧರ್ಮ ವಧುವರರ ಸಮಾವೇಶ ಮಹತ್ವದ ಹೆಜ್ಜೆಯಾಗಿದೆ ಎಂದು ಗುರುತಿಸಲ್ಪಟ್ಟಿದೆ. ವರದಿ ದೇವರಾಜ್ ಕೆ, ನೆಲ್ಲಿಹಂಕಲು, ದಾವಣಗೆರೆ. ನಾವು ಪ್ರಾರಂಭದಲ್ಲಿ ಕೆಲವು ನಿಯಮಗಳನ್ನು ಹೇಳಿದ್ವಿ. ವೇದಿಕೆಯ ಮೇಲೆ ಯಾರು ಬರಬಾರದು, ಶಿಸ್ತನ್ನ ಕಾಪಾಡಬೇಕು. ಆ ಶಿಸ್ತು ಏನಾದ್ರೂ ಅಸ್ತವ್ಯಸ್ತ ಆಯಿತು ಅಂದ್ರೆ ನಮಗೆ ಸಿಟ್ಟು ಬರುತ್ತೆ. ನಾವು ಹೇಳಿದ ಪ್ರಕಾರ ನಡೆಯಲಿಲ್ಲ ಅಂದ ತಕ್ಷಣ ನಮಗೆ ಕೋಪ ಬರುತ್ತೆ. ಶಿಸ್ತಿರ್ಬೇಕು ಯಾವಾಗಲೂ. ನೀವು ಜಾತ್ರೆಗಳು ಹೋಗದಂಗೆ ನುಗ್ಗದಂಗೆ ಇಲ್ಲೂ ನುಗ್ಗಬಾರ್ದು. ನಿಮಗೆಲ್ಲ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರವೇ ನಾವು ಈ ಕಾರ್ಯಕ್ರಮವನ್ನ ಮಾಡಿರೋದು. ನಿಮ್ಮ ಅನುಕೂಲಕ್ಕೋಸ್ಕರವಾಗಿ ಮಾಡಿರುವಂತ ಮೌಢ್ಯತೆ ಜಾಸ್ತಿ ಆಗಿದೆ. ಈಗ ಆಯ್ತಪ್ಪ, ಜಾತಕ ನೋಡಿ, ತಿಥಿ ನೋಡಿ, ನಕ್ಷತ್ರ ನೋಡಿ, ಸಮಯ ನೋಡಿ, ರಾಜಯೋಗದಲ್ಲೇ ತಾಳಿ ಕಟ್ಟಿರ್ತೀವಿ. ನಿಮ್ಮೆಲ್ಲರಿಗೂ ಆಗುತ್ತೆ, ನಿಧಾನ ಆಗ್ಬೋದು ಅಷ್ಟೇ. ಇಲ್ಲಿ ಬಂದ ತಕ್ಷಣನೇ ನಿಮ್ಗೆ ಹೊಂದಾಣಿಕೆ ಮಾಡಿ ತಾಳಿ ಕಟ್ಟಿ ಕಳಿಸ್ತಾರೆ ಅಂತ ಅಲ್ಲ. ಇವೆಲ್ಲವನ್ನೂ ನಿಮಗೆ ಗೊತ್ತಿರಲಿ ಅಂತಕ್ಕಂಥ ಮಾಹಿತಿಯನ್ನು ನಿಮ್ ಗಮನಕ್ಕೆ ತರ್ತಾ ಇದ್ದೀವಿ. ಹೀಗಾಗಿ ಬಹಳ ಜನ ನಿಂತ್ಕೊಂಡಿದ್ದೀರಿ. ಎಷ್ಟೋ ಜನ ಆ ಮದುವೆ ಆಸೆಯನ್ನೇ ಕೈ ಬಿಟ್ಟಿದ್ದಾರೆ. ಮದುವೆ ಆಗುವಂತ ಆಸೆಯನ್ನೇ ಕೈ ಬಿಟ್ಟಿರ್ತಕ್ಕಂಥವ್ರು ಇದ್ದಾರೆ. ನಿನ್ನೆ ನಮ್ಮ ಇದಕ್ಕೆ ಒಂದು ಇದು ಬಂದಿತ್ತು. ನಿನ್ನೆ ದಿವಸ ಊರುಗಳಲ್ಲ, ಸರಳವಾಗಿರ್ತಕ್ಕಂಥ ಜೀವನಕ್ಕೆ, ಸರಳವಾಗಿರುವಂತಹ ಬದುಕಿಗೆ ಆದ್ಯತೆಯನ್ನು ನೀಡಬೇಕು. ಹಾಗಿದ್ದಾಗ ಇಷ್ಟೆಲ್ಲ ಮಾಡಿದ್ದು ಸಾರ್ಥಕವಾದಂತ ಕೆಲಸ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ, ನಾವು ಪ್ರಾರಂಭದಲ್ಲಿ ನಿಮಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ. ಕಾರ್ಯಕ್ರಮ ಜಾಸ್ತಿ ಹೊತ್ತು ನಡೆಯೋದಿಲ್ಲ, 1 ಗಂಟೆ ನಡೀತೈತೆ ಅಂತೇಳಿ 1 ಗಂಟೆ ಆಯಿತು ಕರೆಕ್ಟಾಗಿ. ಒಂದು 5 ನಿಮಿಷ ಹಿಂದೆ ಮುಂದೆ ಆಗಿರ್ಬೋದು ಅಷ್ಟೇ. 1 ಗಂಟೆ ಆಗುತ್ತೆ. ಅಲ್ಲಲ್ಲ, 11 ಗಂಟೆ ಪ್ರಾರಂಭ ಆಗೀಗ 12 ಕರೆಕ್ಟ್ ಆಗಿತ್ತು ನೋಡ್ರಿ. ಈಗ ಇನ್ನು ಮೇಲೆ ಅವ್ರದೇ ಆದಂತ ಗೌರವ ಆಗಿರುತ್ತೆ. ಒಬ್ಬ ತಂದೆ ತಾಯಿ ಬಿಟ್ಟು ಇನ್ನೊಂದು ಮನೆಗೆ ಬರ್ತಾ ಇದ್ದಾಗ ನಾವು ಅವ್ರು ಯಾವ ರೀತಿ ನಡೆಸಬೇಕು ನಾವು ಯೋಚನೆ ಮಾಡೋಕಲ್ಲ. ಆ ರೀತಿ ಅವ್ರು ಯಾವ ರೀತಿ ನಡೆಸಬೇಕಂತ ನಾವು ಫಸ್ಟ್ ಮದುವೆಯಾಗೆ ನಾವು ಅರ್ಥ ಮಾಡ್ಕೋಬೇಕಲ್ಲ. ಬಂದಾಗ ಯಾರೇ ಆಗ್ಬೋದು, ಎಂಥದ್ದು ಆಗ್ಬೋದು, ನಾವು ಒಬ್ಬನೇ ಮದುವೆ ಮಾಡಿಕೊಟ್ಟೋದು, ಮದುವೆ ಮಾಡ್ಕೊಂಡು ಒಬ್ಬನೇ ಮದುವೆ ಮಾಡಿಕೊಟ್ಟಿರ್ತೀವಿ, ಅಥವಾ ಇಷ್ಟಪಟ್ಟು ಮದುವೆ ಆಗಿರ್ತೀವಿ, ಎಲ್ಲ ಆಗಿರುತ್ತೆ. ಸುಮಾರು ಒಂದು 5 ತಿಂಗಳು ಮದುವೆ ಆಗ್ಬಿಟ್ಟು ಹೆಂಡತಿ ಕರ್ಕೊಂಡು ಹೋಗಿ ಸಪರೇಟ್ ಆಗಿರ್ತಾರೆ. ಆದ್ರೆ ಇಲ್ಲಿ ರೈತ ಕುಟುಂಬ ಅಂತ ಬಂದ ತಕ್ಷಣ ಸಾಮಾನ್ಯವಾಗಿ ಎಲ್ಲ ಮನೆತನದಲ್ಲೂ ಕೂಡ ತಂದೆ ತಾಯಿ, ಅಜ್ಜ ಅಜ್ಜಿ, ಮಗ ಸೊಸೆ ಇರುವಂಥದ್ದು. ಇದನ್ನ ಯಾರು ಒಪ್ಗಳ ಮನಸ್ಥಿತಿ ಇಲ್ಲದೆ ಇರೋದಕ್ಕೆ ಇವತ್ತು ಇಷ್ಟೆಲ್ಲ ನೋವು ಅನುಭವಿಸುವಂತ ಪರಿಸ್ಥಿತಿ ಬಂದಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸಮಯದಲ್ಲಿ ನಾನು ಹೇಳೋದೇನಪ್ಪ ಅಂದ್ರೆ, ಈ ಇಂಥ ಸಮಯದಲ್ಲಿ ಸಮಾಜಕ್ಕೆ ಯಾವಾಗ ಏನ್ ಬೇಕಾಗುತ್ತೋ ಅಂಥದನ್ನ ಗುರುತಿಸಿ ಅದಕ್ಕೆ ವ್ಯವಸ್ಥೆ ಮಾಡುವಂತ ಇದ್ದಲ್ಲ, ಅದು ಮಠಗಳದ್ದು ಮತ್ತೆ ಸ್ವಾಮೀಜಿಗಳ ಕೆಲಸ. ಇವತ್ತು ಅಂತ ಕೆಲಸನ ಬಹಳ ವ್ಯವಸ್ಥಿತವಾಗಿ ನಮ್ಮ ಸ್ವಾಮೀಜಿ 100ಕ್ಕೆ 85% ಜನ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಹುಡುಗಿಯರು MA, MSc, BE, MBBS ಮಾಡ್ತಾರೆ. ಹುಡುಗರು ಸಹ ಡಿಗ್ರಿ ಮಾಡ್ತಾರೆ. ಅವ್ರವ್ರಿಗೆ ಮ್ಯಾಚ್ ಆಗಂತ ಗಂಡು ಹೆಣ್ಣು ಬರೆಯೋದೇ ಕಷ್ಟ ಆಗುತ್ತೆ. ಅದ್ರ ಜೊತೆಗೆ ಈ ಹುಡುಗಿಯರು ಏನು ಕೇಳ್ತಾರೆ ಅಂತ ಹೇಳಿದರೆ, ಅವನಿಗೆ ಸರ್ಕಾರಿ ನೌಕರಿ ಐತಾ, ಸಂಬಳ ಎಷ್ಟು ಬರ್ತೈತೆ, ಅವನ ಮನೆ ಚೆನ್ನಾಗೈತಾ, ಅವ್ರ ಅಪ್ಪ ಅಮ್ಮ ಚೆನ್ನಾಗವರ, ಆಮೇಲೆ ಅವನಿಗೆ ಆಸ್ತಿ ಎಷ್ಟೈತೆ, ಪ್ಲಾಟ್ ಎಷ್ಟೈತೆ, ಈ ಎಲ್ಲರೂ ಚೆನ್ನಾಗಿದ್ರು ಮಾತ್ರ ಹೇಳ್ಕೊಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಿಂದೆಲ್ಲ ಹೆಂಗಿತ್ತು, ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ ಬೇಕು ಅಂತಂತೇಳಿ ನಾವು ಯೋಚನೆ ಮಾಡಕ್ ಹೋದಾಗೆ, ನಮ್ಮ ಮಕ್ಳಿಗೆ ಹೆಣ್ಣು ನೋಡಕ್ ಹೋದಾಗ ಬೇರೆಯವರು ಕೂಡ ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಕೇಳ್ತಾನೆ, ನಿನ್ನ ಮಗ ಡಾಕ್ಟರ್ ಅಂತ ಕೇಳ್ತಾರೆ. ಇದು ಏನಿದೆ ಈ ಅಸಮತೋಲನ ಇದೆಯಲ್ಲ,
ನಮ್ಮ ಯೋಚನಾ ಶಕ್ತಿ ಇದೆಯಲ್ಲ, ನಾವು ಯೋಚನೆ ಮಾಡೋ ರೀತಿ ಬದಲಾದ್ರೆ ಕನ್ಯೆಗಳನ್ನು ಕೂಡ ಇದ್ರೆ ಅದಕ್ಕಿಂತ ತೋರಿಸಿದ್ರೆ ಸೂಕ್ತ ಆಗ್ತದೆ ಅನ್ನುವಂತ ಮನಸ್ಸು ಯಾರಿಗಾದ್ರೂ ಬಂದಿದ್ರೆ ಅವ್ರು ನೇರವಾಗಿ ನಮಗೆ ಭೇಟಿ ಆಗ್ಬೇಕು ಅನ್ನುವಂತ ಮಾತನ್ನ ತಿಳಿಸಿ ಈಗ ಒಬ್ಬೊಬ್ಬರಾಗಿ ಅವರು ಆ ಹೆಸರು ಹೇಳ್ತಾರೆ. ತಾವು ಬಹಳ ಲಕ್ಷ ಕೊಟ್ಟರು ಫೋನ್ ಎಲ್ಲ ಒಂದ್ ಕಡೆ ಇಡ್ರಿ ಅಂತೇಳಿ ಯಾರು ಹೇಳ್ಕೊಡಲ್ಲ, ಮನೆಯಲ್ಲಿ ಅತ್ತೆ ಮಾವನ್ನ ಹೇಳ್ಕೊಡಲ್ಲ, ಇನ್ನೊಂದ್ ಮಾಡಲ್ಲ ಅಂದ್ರೆ ರೈತರ ಮನೆಗೆ ಮತ್ತೆ ಬದುಕಿಗೆ ಸಾಗಿಸ್ತಾರೆ. ಅವರು ಜೀವನ ಹೆಂಗ್ ಕಟ್ಕೊಳ್ತಾರೆ? ಇದನ್ನ ನೀವೆಲ್ಲರೂ ಯೋಚನೆ ಮಾಡಿ ಅವ್ರಿಗೆ ಎಷ್ಟೆಷ್ಟೋ ಲಕ್ಷ ವರದಕ್ಷಿಣೆ ಕೊಟ್ಟು ಇಂಥ